ಬೇಸಿಗೆ ಕಾಲಕ್ಕೆ ಒಂದು ಮೊಸರು ವಡೆ ಮಾಡ್ಕೋಬೇಕು. ಮೊಸರು ವಡೆ ಮಾಡ್ಕೊಂಡು ತಿಂದಾಗ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಮೂಳೆಗೆ ಅಷ್ಟೇ ಗಟ್ಟಿ ಆಗುತ್ತೆ. ಅದರಿಂದ ಉದ್ದಿನ ವಡೆ, ಮೊಸರು ವಡೆ ಮಾಡಿ ತಿಂದ ಮೇಲೆ ಉಳಿದಿದ್ದು ಎಕ್ಸ್ಟ್ರಾ ಇರುತ್ತೆ. ಮೊಸರು ಉದ್ದಿನ ವಡೆ ಮಾಡಿ ತಿಂದಿದ್ದೀವಿ, ಸೊ ಎಕ್ಸ್ಟ್ರಾ ಇದ್ದಿದ್ದು ಉದ್ದಿನ ವಡೆನ ಬೇರೆ ಥರ ಒಂದು ರೆಸಿಪಿಗೆ ಶೇರ್ ಮಾಡಿಕೊಂಡು ಒಂದು ಟ್ರಯಲ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ದಹಿ ವಡೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು. ದಹಿ ವಡೆ ಬೆಳಗ್ಗೆ ಸ್ನ್ಯಾಕ್ಸ್ಗಾದರೂ ತಿನ್ಬೋದು, ಟಿಫನ್ಗಾದರೂ ಮಾಡ್ಕೋಬೋದು, ಇಲ್ಲದೆ ಸಾಯಂಕಾಲ ಸ್ನ್ಯಾಕ್ಸ್ಗಾದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಒಂದೇ ರೆಸಿಪಿನ ಪದೇ ಪದೇ ಮಾಡಿಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಸೊ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿದೆ. ಮತ್ತು ಇದರಲ್ಲಿ ಎಣ್ಣೆನೂ ಅಷ್ಟಾಗಿ ಬಳಕೆ ಆಗೋ ಇರೋಲ್ಲ. ಸೊ ಎಣ್ಣೆ ಇಲ್ದಂಗೆ ಮಾಡ್ಕೊಳ್ಳೋದು. ಬೇರೆ ಉದ್ದಿನ ವಡೆನ ನಾವು ನೀರಲ್ಲಿ ಈ ಥರ ಕಿವುಚಿ ತೊಗೊಳ್ಳೋದು. ಸೊ ಬಿಸಿ ನೀರು ತೊಗೊಂಡಿದ್ದೀನಿ, ಬಿಸಿ ನೀರಲ್ಲಿ ಉದ್ದಿನ ವಡೆನ ಮಾಡಿರೋ ಹಳೆ ಉದ್ದಿನ ವಡೆನ ನಾನು ಉಳಿಸಿರೋದನ್ನು ಇದರಲ್ಲಿ ನೀರಲ್ಲಿ ಹೀಗೆ ಹಾಕ್ಕೊಂಡು ಸ್ವಲ್ಪ ಒಂದು 2 ನಿಮಿಷ ಅಷ್ಟು ಬಿಸಿನೀರಲ್ಲಿ ನೆನೆಯಲಿಕ್ಕೆ ಬಿಡಬೇಕು. ಮತ್ತು ಎಲ್ಲ ಕಿವುಚಿ ಹೀಗೆ ನೀರೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಕ್ಯಾರೆಟು ತುರಿಬಿಟ್ಕೊಂಡಿದ್ದೀನಿ, ಮೊಸರು ಒಂದು ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರಿಗೆ 1 ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ. ಸೊ ಇದು ಮೊಸರು ಗಂಟಿಲ್ದಂಗೆ ಒಡೆಯೋದು. ಬೀಟ್ ಮಾಡ್ತಾ ಇದ್ದೀನಿ. ಬೀಟ್ ಮಾಡಿದಾಗ ಮೊಸರು ಗಡ್ಡೆ ಇರುತ್ತಲ್ಲ ಅದೆಲ್ಲ ಒಡೆಯುತ್ತೆ. ಸೊ ಅದರಿಂದ ಬೀಟ್ ಮಾಡ್ತಾ ಇದ್ದೀನಿ. ಇದು ಫ್ರೆಶ್ ಆಗಿರೋದು ಮೊಸರು ಮತ್ತು ಹಳೆ ಉದ್ದಿನ ವಡೆ. ಸೊ ಎರಡು ಒಂದು ಕಾಂಬಿನೇಷನಲ್ಲಿ ಮಾಡಿಕೊಂಡು ತಿನ್ಬೋದು. ಬಹಳ ಚೆನ್ನಾಗಿರುತ್ತೆ. ಮತ್ತು ಒಂದು ಸರಿ ಮಾಡಿದ್ರೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಸ್ವಲ್ಪ ನಾನು ಇಂಗು ಸೇರಿಸ್ಕೊಂಡಿದ್ದೀನಿ. ಇಂಗು ಯಾಕೆ ಸೇರಿಸ್ಕೊಳ್ಳೋದು ಅಂತ ಹೇಳಿದ್ರೆ ಜೀರ್ಣಕ್ಕೆ ಒಳ್ಳೆಯದು. ಅದರಿಂದ ಒಳ್ಳೆ ಕ್ವಾಲಿಟಿ ಇರುವಂತಹ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಉದ್ದಿನ ವಡೆ ಒಂದು ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಈ ಉದ್ದಿನ ವಡೆನ ಹೀಗೆ ಬೌಲಲ್ಲಿ ಇಟ್ಕೊಂಡು ನಾವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಇಟ್ಕೊಂಡು ಅದಕ್ಕೆ ಈ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರು ಸೇರಿಸ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಹಾಕ್ಕೋಬೇಕು. ಯಾಕೆ ಈ ಮೊಸರು ಹಾಕ್ಕೊಂಡ್ರೆ ಅದು ಒಂದು ರುಚಿ ಇರುತ್ತೆ. ಮತ್ತು ಉದ್ದಿನ ವಡೆಯಲ್ಲಿ ಚೆನ್ನಾಗಿ ನಾದ್ಕೋಬೇಕು ಮೊಸರು. ಆ ಥರ ಗಡ್ಡೆ ಇಲ್ದಂಗೆ ಹಾಕ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಚೆನ್ನಾಗಿ ನಾದ್ಕೋಬೇಕು. ನೀರಲ್ಲಿ ನೆನೆ ಹಾಕಿ ಇದಕ್ಕೆ ಹೆಚ್ಚಾಗಿ ಮೊಸರು ಬೇಕು. ಮೊಸರನ್ನ ನೋಡಿ ಹಾಕ್ಕೊಳ್ಳಿ. ಮತ್ತೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ರೆಸಿಪಿ ಇದು. 1/4 ಟೀ ಸ್ಪೂನ್ ಅಷ್ಟು ಜಜ್ಜಿದ ಕಾಳು ಮೆಣಸಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ಗೆ ಅಂತಾನೆ ಹಾಕೊಳ್ಳೋದು. ಮತ್ತೆ ಎಲ್ಲ ಪುಡಿ ಹಾಕ್ತಾ ಇದ್ರೆ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ಕೊಳ್ಳುತ್ತೆ. ಜೀರಿಗೆ ಪುಡಿ 2 ಪಿಂಚಷ್ಟು ಹಾಕೊಳ್ತೀನಿ. ಚಾಟ್ ಮಸಾಲೆ 1/4 ಟೀ ಸ್ಪೂನ್ ಅಷ್ಟು ಹಾಕೊಳ್ಳೋದು. ಖಾರದ ಪುಡಿ ರುಚಿಗೆ ತಕ್ಕಷ್ಟು. ಕ್ಯಾರೆಟ್ ತುರ್ಬಿಟ್ಟಿದ್ದೀನಲ್ಲ ಆ ಕ್ಯಾರೆಟನ್ನು ಇದ್ರ ಮೇಲೆ ಹಾಕ್ಕೊಳ್ಳೋದು. ಮತ್ತೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋದು. ರೆಡಿ ಇರುತ್ತೆ. ತುಂಬ ಚೆನ್ನಾಗಿರುವಂತಹದ್ದು. ಮತ್ತು ಇದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲೆನೂ ಹಾಕ್ಕೊಳ್ತಾ ಇದ್ದೀನಿ. ಚಾಟ್ ಮಸಾಲೆ ಹಾಕ್ಕೊಂಡು ಇಟ್ಟಿದ್ದೀನಿ. ಸೊ ಇದು ರೆಡಿ ಮಾಡಿ ಇಟ್ಕೊಳ್ಳೋದು. ಈ ಥರ ಮಾಡಿರೋದನ್ನು ನಾವು ತಿನ್ನಲಿಕ್ಕೆ ಬಳಸ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಯಾಕಂದರೆ ಉಪ್ಪು ಸೇರಿಸ್ಕೊಂಡು ತಿಂದರೆ ತುಂಬ ಒಳ್ಳೆ ಟೇಸ್ಟಾಗಿ ಇರುತ್ತೆ. ಮೊಸರಲ್ಲಿ ಆಲ್ರೆಡಿ ಉಪ್ಪು ಹಾಕಿದ್ವಿ. ಸೊ ಇದು ತುಂಬ ಚೆನ್ನಾಗಿರುವಂತಹ ಒಂದು ರೆಸಿಪಿ. ಬಹಳ ಟೇಸ್ಟಿಯಾಗಿದೆ. ಸ್ವಲ್ಪ ಚಾಟ್ ಮಸಾಲ ಉದುರಿಸ್ಕೊಂಡು ತಿನ್ನೋದು. ಎಲ್ಲರೂ ಟ್ರೈ ಮಾಡಿ. ಚಾಟ್ ಮಸಾಲ ಇಲ್ಲ ಸ್ನ್ಯಾಕ್ಸ್ ಆಗಿ ತಿನ್ಬೋದು. ಮಕ್ಕಳಿಗೆ ಅಂತೂ ಬಹಳ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ, ಅಭಿಪ್ರಾಯಗಳನ್ನು ಕಮೆಂಟ್ಗಳನ್ನು ತಿಳಿಸಿ. ಧನ್ಯವಾದ.